ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಎಲ್ಲ ನಾಗರಿಕ ಬಂಧುಗಳಿಗೆ ಹೇಳ್ತಾ, ಇವತ್ತು ನಮ್ಮ ಮನೆಯಲ್ಲಿ ಒಂದು ವಿಶೇಷವಾದಂಥ ದಿನ. ವಿಶೇಷವಾಗಿ ಗೌರಿಯನ್ನು ನಾವು ಮೊದಲಿನ ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ. ಅಂದರೆ ಗೌರಿ ಗುಡಿ ಅಂತಲೇ ನಾವು ಗೌರಿ ದೇವಸ್ಥಾನ ಮಾಡ್ತೀವಿ. ಆ ದೃಷ್ಟಿಯಿಂದ ಸುತ್ತಮುತ್ತ ಎಲ್ಲ ಜನತೆಗಳು ಬಂದು 3 ದಿವಸ ಫಸ್ಟ್ 7 ಡೇಸ್ ಮಾಡ್ತಾಯಿದ್ವಿ. 3 ದಿವಸ ಗೌರಮ್ಮನ ಇಲ್ಲೇ ಕೂರಿಸಿ ಇದೇ ಒಂದು ದೇವಸ್ಥಾನ ಥರ ನಾವು ಮಾಡೋವಂಥ ಒಂದು ಸಂಪ್ರದಾಯವನ್ನು ಮಾಡ್ತಾಯಿದ್ವಿ. ನೂರಾರು ಜನ ಹೆಣ್ಮಕ್ಳಿಗೆ ಭಾಗ್ನವನ್ನು ನಾಗರತ್ನ, ನಮ್ಮ ಮಾಜಿ ಕಾರ್ಪೊರೇಟ್ರು, ನಮ್ಮ ಶ್ರೀಮತಿಯವರು ಮತ್ತು ಎಲ್ಲ ಕುಟುಂಬದವರು ನೂರಾರು ಹೆಣ್ಮಕ್ಳಿಗೆ ಇವತ್ತು ಭಾಗ್ನ ಹೊಡೋ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದೀವಿ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಮನೆಗೆ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಸುಧಾಮೂರ್ತಿಯವರು, ತಾರಾ ಅನುರಾಧ ಅವರು, ಮಾಳವಿಕಾ ಮತ್ತು ಎಲ್ಲ ನಮ್ಮ ಒಂದು ಕುಟುಂಬ, ಅವರು ನಮ್ಮ ಕುಟುಂಬಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇವತ್ತು ಎಲ್ಲರೂ ಕೂಡ ಬಂದು ಇವತ್ತು ನಮ್ಮ ಕುಟುಂಬಕ್ಕೆ ಆಶೀರ್ವಾದವನ್ನು ಮಾಡಿ ಇವತ್ತು ಭಾಗ್ನಗಳು ತೊಗೊತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಇದು ಬರೀ ಒಂದು ದಿವಸ ಕಾರ್ಯಕ್ರಮ ಅಲ್ಲ, ಒಂದು ದಿವಸ ಕಾರ್ಯಕ್ರಮ ಅಲ್ಲ. ಇದು ಯಾವತ್ತು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಹೆಣ್ಣುಮಕ್ಕಳು ನಮ್ಮ ಮನೆ ಅಂತ ಬಂದ್ಬಿಟ್ಟು ತವರು ಮನೆ ಅಂತ ಬಂದು ಭಾಗ್ನಗಳು ತೊಗೊಳ್ಳುವಂಥ ಸಂಪ್ರದಾಯ ಅವತ್ತಿಂದ ನಡ್ಕೊಂಬರ್ತಾಯಿದೆ, ಇವತ್ತು ಕೂಡ ಆಗಿದೆ. ಆ ದೃಷ್ಟಿಯಿಂದ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಚಿತ್ರರಂಗದಲ್ಲಿ ನಿಮಗೆ ಸಾಕಷ್ಟು ನಂಟಿದೆ ಸರ್. ಮುಂದಿನ ದಿನಗಳಲ್ಲಿ ನೀವೇನಾದರೂ ಪ್ರೊಡ್ಯೂಸ್ ಮಾಡುವಂಥ ನನಗೆ ಚಿತ್ರರಂಗದ ಎಲ್ಲ ನಮ್ಮ ನಟರು ನನ್ನ ಸ್ನೇಹಿತರು. ನಮ್ಮ ಸೋದರಿ ತಾರಾ ಅವರು, ಮತ್ತೊಂದು ಸೋದರಿ ನಮ್ಮ ಮಾಳವಿಕಾ ಅವರು, ಮತ್ತು ಎಲ್ಲ ಸುದೀಪ್ ಅವ್ರ ಮನೆ ಫಂಕ್ಷನ್ ಮಾಡಿದೆ. ಎಲ್ಲರೂ ಕೂಡ ನನ್ನ ಸ್ನೇಹಿತರು. ರಾಜಕೀಯದಲ್ಲಿ ನಾವು ಫಿಲಮ್ ತೆಗೆಯೋಕ್ಕೆ ಹೋಗಲ್ಲ. ನಮ್ಮದೇ ರಾಜಕೀಯ ದೃಷ್ಟಿಯಿಂದ, ಸಮಾಜ ಸೇವೆ ಮಾಡೋ ದೃಷ್ಟಿಯಿಂದ ಎಲ್ಲರೂ ನಮ್ಮ ಮನೆಗೆ ಬರ್ತಾರೆ, ಎಲ್ಲವೂ ಕಾರ್ಯಕ್ರಮವನ್ನು ಮಾಡ್ತಾರೆ. ಥ್ಯಾಂಕ್ ಯು. ಇವತ್ತು ಹಬ್ಬದ ದಿವಸ ಇವತ್ತು ಏನೋ ಇದು ಮಾಡೋದು ಬೇಡ. ಆ ದೃಷ್ಟಿಯಿಂದ ಕಾನೂನು ಎಲ್ಲರಿಗೂ ಒಂದೇ, ಈ ಮಣ್ಣಿನಲ್ಲಿ ಎಲ್ಲರಿಗೂ ಒಂದೇ ಕಾನೂನು. ಆ ಕಾನೂನಿಗೆ ಎಲ್ಲರೂ ಕೂಡ ತಲೆ ಬಗ್ಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.